ಎಲ್ಲಿ ನಿನ್ನ ನೆನೆಯುವರ ಅಲ್ಲೇ ಮಂತ್ರಾಲಯ ಎಲ್ಲಿ ನಿನ್ನ ನೆನೆಯುವರ ಯಾಕ ಹಿಂಗೆ ಗ್ರಹಿಲಿಕ್ತಿದಿ ಯಾಕ ಅವರೆಲ್ಲ ಕಾರು ಎಲ್ಲಿ ಹೋಗ್ತಾ ಅಲ್ಲಿ ಅಂದ್ರೆ ಇಲ್ಲೇ ಅಂದ್ರೆ ಇಲ್ಲೇನಂತ ನೋಡವ ಕಡಿಮೆ ನಗ್ತಾನ ನಾ ಸುಮ್ಮನೆ ಒಟ್ಟ ಮರ ಹೆಂಗ್ ಮಾಡ್ಕೊತ ಕುಂತ ಬಿಡ್ತೀನಿ ಅಲ್ಲವಾ ಅಲ್ಲಿ ನೋಡಿ ಇಲ್ಲಿ ನೋಡಿ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ತಂದಿಲ್ಲ ಮುಂದೆ ಇವನೇ ನಮಸ್ಕಾರ ಮಾಡು ನಮ್ಮ ಓದ್ತಿ ನೋಡಿ ಅದನ್ನ ಮಾಡೇ ಬಂದನ ಏನ್ ಮಾಡಿ ಬರ್ತಿ ನಮಸ್ಕಾರ ಇನ್ನೇನ್ ನಮಸ್ಕಾರ ಮಾಡಿ ಏನ್ ನಿಮ್ ಮುತ್ತೆ ನನ್ನ ಖರ್ಚಾಗ್ತದ ನೀನು ಮತ್ತೆ ಹಂಗ ಕಟ್ಟಿ ಆಗಿರ್ಬೇಕು ತಮ್ಮ ಕೆಲ್ಸಕ್ಕಂತ ಹೋಗ್ತಾರ ಅವ್ರು ಹೋಗ್ಲಿ ಬರ್ರಿ ಬಾ ನನ್ನ ಗಂಡನ ಕಾಲ್ ಸಹ ಮಾಡ್ಬಾ ಅಂದ್ರ ಅವ್ರ ಏನಂತಾರು ಗಂಡ ನಿನಗದ ನನ್ಗೇನ್ ಹರ್ಕತ್ ಸುಮ್ ಹೋಗ ನಾನೇ ಹಾದಿ ಹೋಗೋರ್ಗೆಲ್ಲ ಮತ್ತೆ ಯಾರಿಗೆ ಪರಮೇಶ್ವರ ಪಾದಿಗೆ ನಮಸ್ಕಾರ ಮಾಡತ್ತೆ ಹೇಳ್ತೀನಿ ನಿನಗ ಹಿಂಗಾಗಿ ದೊಡ್ಡವ್ರ ಮನ್ಯಾಗ ಆಳ್ಗಳು ನಿಂದ್ರೋಲ್ಲ ಯಾಕ ಜಾತಿ ಕಲ್ಲಾಗಿ ಹಿಂಡಿ ತಿಕ್ಕಿದಂಗ ತಿಕ್ತಿರಿ ಮಾಲಾಗಿರ ತಿಕ್ಕಿದ್ರು ಆಳ್ಗಳ ಲೆಕ್ಕಕ್ಕಾದ್ರೆ ಹೋಯ್ ನಮಸ್ಕಾರ ಮಾಡು ಒಲೆ ಉಪದ್ರವ ಯಾಕ ನೀ ನನ್ನ ನೋಡ್ತೀರಾ ನಾನ್ ನಿನ್ನೆ ನೋಡಿದ್ರೆ ಹೋಯ್ ನಮಸ್ಕಾರ ಮಾಡು ಎರಡನೇ ಸರಿ ನಾ ಮಾಡೋದು ನಮಸ್ಕಾರ ಇನ್ನೇ ಮಾಡು ಇದು ಮೂರನೇ ತಾಕತ್ ನೋಡ ಇಲ್ಲ ಹೋಗು ನೀ ಅದ ಸರಿ ಕಾಲ್ ಪಾಲ್ ಕೊಡ್ತಾವ ಮತ್ತ ಮಾಡಿಲ್ಲವ ಬಾಯ್ಲಿ ನಿನಗೆ ನಮಸ್ಕಾರ ಮಾಡಂತ ಹೇಳಿದ್ದೆಲ್ಲ ನೀ ಮಾಡಿದ್ದೆಲ್ಲ ನೀ ಏನ್ ಹೇಳಿದ್ದಿ ಪಾದಕ ಅಲ್ಲವ ಪಾದಕ್ಕೆ ನಮಸ್ಕಾರ ಮಾಡತ್ ನನಗ ಐತಿ ಹೌದು ನಾವೊಬ್ರು ಮಾಡಿದ ಮೆಟ್ನ್ಯಾಗ ಊಟ ಮಾಡಿಲ್ಲ ನಮಸ್ಕಾರ ಏನು ಮಾತಾಡ್ತಿ ಹೋಗಿ ನಮಸ್ಕಾರ ಮಾಡು ಬರೋದು ಬರಾಕಲ್ಲ ಸಿಕ್ಕಿದ್ದು ಸಿಗಾಕಿಲ್ಲ ಅಂತ ಮುಂದಿಂದ ಎಲ್ಲ ಹಿಡ್ಕೊಂಡ್ ಕುಂತಿ ಏನ್ ಮಾತಾಡ್ತಿ ಪಾದ ಹಾಯ್ ಹಾಗೆ ಎಷ್ಟು ಗೌಟಿ ಏನ ಮಾಡ್ಯವ ಶುಗರಪ್ಪ ನಾಲ್ಕನೇದ್ ನೋಡ್ ನಾ ಮಾಡೋದು ಬಾ ಚಲೋ ಮಾಡ್ತೇವ ಬಾಯ್ಲಿ ಪರಮಾತ್ಮರ್ನ ಏನಂತ ವಿಚಾರ ಮಾಡೋಣ ಕೇಳಲ್ಲ ಏನಂತ ಹಂಗ ಕೇಳೋದು ಬೇಡ ದೇವರಿಗೆ ಅಂತ ಕೇಳ್ಬೇಕಾದ್ರೆ ಚಲೋನ ಕೇಳೋದ ಚಲೋನ ಕೇಳ ಹನುಮಪ್ಪನ ಆಶೀರ್ವಾದ ಅದ ಹಿಂಗ್ ಕೇಳೋಣ ಹೆಂಗ ಕಬ್ಬಿಗೆ ನೀರು
ಅಲ್ಲಿ ಪರಮಾತ್ಮ ಇದ್ದಂಗೆ ನಿಂತಕ್ಕೆ ಹೆಂಗ್ ಮಾತಾಡೋದು ಅದು? ಹಂಗ್ರಿ ಅವಕಾಶ ಮಾತಾಡಿ ನೀನ್ ಮಾತಾಡ್ತೀನಿ ಪರಮಾತ್ಮನಿಗೆ ಕಬ್ಬಿಗೆ ನೀರು ಯಾಕೆ ಬಿಡ್ತೀರ ಅಂದ್ರೆ ಅವ್ರಿಗೆ ಹೆಸರು ಯಾಕೈತಿ? ಯಾಕಂದ್ರ ಭಗವಂತ ಮತ್ತೆ ಹೋಳಿಗೆ ಹೊಸ ಮಳೆ ಕೊಡ್ಬೇಕಾಗಿತ್ತು ಇನ್ನ ನಮ್ಮ ಊರಾಗ ಮಳೆ ಬಂದಿಲ್ಲ ಬಂದಿಲ್ಲ. ಯಾಕೆ ಮಳೆ ಕೊಡಲ್ಲ ಅಂದ್ರೆ ನಾ ಕೇಳಿದ್ದು ತಪ್ಪ ತಪ್ಪ. ಹೆಂಗ್ ಕೇಳೋಣಂತೀರಿ ನಡಬರ್ಕ ಆಯ್ತು ಕಡೆ ಈಗ ನೋಡಿ ಹಂಗ್ ಕೇಳಕ್ ಹೋಗ್ಬೇಡ. ಮತ್ ಹೆಂಗ ಕಬ್ಬು ನಿಮ್ಮದು ಹೇ, ಏನದು? ಕಬ್ಬು ಕಬ್ಬು ಕಬ್ಬು. ಏನ್ ಬಾಯಾಗ ಮಾತಾಡ್ತೀವಿ ಬೆರ್ಸ್ ನಿನಗೆ ಎದಕ್ ಬೇಕಾದ ಎಂಟು ಕೊಟ್ಟು 4 ಉಪವಾಸ ನಿಂತ. ನೋಡಿಕೇನು ಕಟ್ಟ್ಯಾಗ ಆಕಿ ಇಲ್ಲಿ ಬಂದ್ರ ಅಡಿ ಸುದ್ದಿ ಬಿಡುದಲ್ಲ ಆಕಿ ಅಕ್ಕನ್ ತಗದನ ಏನೈತಿ ಬರೀ ಕಬ್ಬಿನ ವಾಡಿ ಆತು ದನ ಆತು ಏನಾಯ್ತು ಹಿಂಗ್ ಕೇಳುದು ಬೇಡ ಅದ್ ಹೇಗವ ಹೆಂಗ್ ಕೇಳೋಣಂತೀರಿ ಇದೇನು ಬೇಕಾಗಿಲ್ಲ ಹಾ ಇಷ್ಟೊತ್ತವರೆಗೆ ಎಲ್ಲಿ ಹೋಗಿದ್ರಿ ಈಗ ಯಾಕೆ ಇಲ್ಲಿ ಬಂದ್ ನಿಂತೀರಿ ಅದನ್ನ ಕೇಳುವಂಗಿಲ್ಲ ನೀ ಎಷ್ಟೈತಿ ಅಷ್ಟೇ ಕೇಳುದು ಎಷ್ಟು ಪ್ರಶ್ನೆ ಎಷ್ಟೇ ಉತ್ತರ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಭಗವಾ ಯಾಕ ನಿನ್ ಗಂಡ ನನ್ನ ನೋಡ್ತಾನ ನಿನ್ ನೋಡಿದ್ರೆ ಬಹಳ ಚಲೋ ಆಗ್ತದ ಹೋಗು ಅಯ್ಯೋ ಯಾಕ ನೋಡ್ ನಗಿತಾಳ ಚಲೋ ಆಯ್ತಲ್ಲ ಏನ್ ಚಲೋ ಆತ ನಕ್ರ ಅಲ್ಲ ನೋಡಿ ನೋಡಿ ನಿನ್ನ ಬಿಟ್ಟು ನನಗ ನಾ ಯಾ ಗುಡ್ಡ ಸೇರ್ಲತ್ತ ಕುಂದ್ರಾಕಿನ ಒಬ್ಬಂಟಿಗಾರ ದುರ್ಗೋ ಏನ್ ಮಾತಾಡ್ತಿ ಮತ್ತ ಅವ್ನು ನೋಡಾಕತ್ತಿದ್ದವ ಅದಕ್ಕ ಹೊಟ್ಟೆ ಹೋಗಿ ಕೇಳ್ತಾನ ಹೋಳಿ ಕೇಳ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಧೈರ್ಯ ಒಂದು ಬರುವಂತ ಯಾವ್ದೇನಿಲ್ಲ ಹಳೆ ಗ್ಯಾಸ್ ಇದ್ದಂಗೆ ಇದು. ಹಳಿ ಗ್ಯಾಸ್ ಇಲ್ಲಿ ಬರ್ತಾವು ಇಲ್ಲಿ ಇತ್ತು ಮೊದಲು ಇದ್ದು ಅವಾಗ ಇದ್ದಿರ್ಬೇಕು ಈಗ ಎಲ್ಲಿದಾವ ಈಗೆಲ್ಲ ಲೈಟ್ ಜನರೇಟರ್ ಬಂದು ಹಳೆ ಗ್ಯಾಸ್ ಆದವು ಹೌದು ಯವ್ವ ಗ್ಯಾಸಿಗೆ ಹವಾಕನ ಬರ್ರತ್ತ ಅಂತಾವ್ ಅವ ಹೋದ್ದು ಹೋತಂದ್ರ ಹಿಂಗೋಗಿ ಇನ್ನಷ್ಟು ದಿನಕ್ಕೆ ಭಾಗವತ ಮಾಡಿ 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 ಬಿಕ್ಕಿ ಹೇ, ಏನು ಆಶೀರ್ವಾದ ಕೊಡ್ತೀಯಲ್ಲವ್ವ ನಿನಗೆ ಆಶೀರ್ವಾದ ಹನುಮಪ್ಪ ನಿನಗೆ ಸದಾ ಕಾಲ ಯವ್ವ ಹಾ ಏನ್ ಕೇಳ್ತೀರಿ ಮತ್ ಏನ ದಿನ ಇಟ್ಟು ಓದಿರಿದ್ರ ಏನ್ ಕೇಳೋಣಂತೀರಿ ಹಾಗೇನಿಲ್ಲಮ್ಮ ಹಾ ಇಷ್ಟೊತ್ತವರೆಗೆ ಎಲ್ಲಿ ಹೋಗಿದ್ರಿ ಇಷ್ಟ ಕೇಳ್ಕೊಂಡ್ ಬಂದ್ಬಿಡು ಅವಂಗ ತಿನ್ನೋದ ಉಣ್ಣದ ಹೌದಿಲ್ಲ ಅವ ಕೊಟ್ಟಾರ ನಾವು ನಿನಗೇನಾರ ಅವ ಚಾ ಕುಡುದಿಲ್ಲ ನನಗೆ ಚಾ ಕುಡಿಸ್ತಾನ ಗಲ್ಲಾರ ತಿಂತಾರಲ್ಲ ಅವ್ರು ಅದೇನ್ ಬೆಲ್ಲ ತಿನ್ನೋದಿಲ್ಲ ನಿನಗೆ ಕುಡಿಸ್ತಾರ ಕೇಳ್ತಾನ ಕೇಳು ಒಳ್ಳೆ ಧೈರ್ಯದಿಂದ ಕೇಳು ಕೊಲಾರ್ ಯಾರು ಕೊಂದುವುದು ಹೋದ್ರಿ ನೀವು ಏನಾಯ್ತು ಕೆಮ್ಮೋದು ಕ್ಯಾಕರ್ಸೋದು ಕಾಲ ಕೆದರೋದು ಡರಿ ಮಾಡೋದು ಇಟ್ಟು ಹತ್ತಿ ಹೋರ್ ಕೆಬರಿದ ಕಾಲ ಕೆಬರ್ತಾನ ನಿಂಗೆ ಹಿಂಗ ಮಾಡಿದ್ರೆ ಏನವ್ರು ಈ ಸುಮ್ ಕಾಮನ್ ತಟ್ ಐತೆ ಅಂತ ಉಳ್ದತ್ತದ ಇಲ್ಕಂದ್ರೆ ಇಷ್ಟ ಹತ್ತಿ ಕಾಲ ಕೆಬರ್ತಾನ ನಿಂಗೆ ನೋಡಿದೇ ನೀನ ಎರಡು ಕಾಲ ಕೆಬರಿದ್ ನೋಡು ಯಾವಾಗ ಕೆಬರಿ ಇರ್ಬೇಕು ನೋಡಲ್ಲ ಅವ್ರು ಇದೇಗ ನೀ ಕೆಬರಿ ಹ? ಅಲ್ಲ ಆ ಕೆಮ್ಮಿಗೆ ಅಂಜಲಿ ಇಲ್ಲಿ ಓಡಿ ಬಂದ್ಯಾ ಕೆಮ್ಮಿಗೆ ಅಂಜಿಲ್ಲ ಮತ್ತೆ ಯಾರಿಗೆ ನಮ್ಮ ಅಮ್ಮಗ ಅಂಜಿನಿ ನಿಮ್ಮ ಅಮ್ಮಗೆ ಎದಕ್ಕೆ ಅಂಜಿದಿ ಬಂಗಾರದಂತ ಮುದುಕ್ಯವ ಹಾ ಎದ್ದು ಕುಲೆ ಎದ್ದ ಎಂದಿದ್ದಿ ಹೂ ಅಂತಿತ್ತು ಹೌದು ಈಗ 3 ದಿನ ಹಿಂದ ಏನಾಯ್ತು ಎದ್ದ ಎಣ್ಣೆ ನಾಲ್ಕ ಒಳ ನಿಮ್ಮ ಅದಕ್ಕೆ 3 ದಿವಸ ಹತ್ತಕ್ಕೆ ದಾರಿ ನೋಡಾಕತ್ತಿ ಅಲ್ಲ ಮ್ಯಾಲ ಹೋದಾಗ ತಳಗ ಹೆಂಗ್ ಬರ್ತಾಳ 3 ದಿವಸ ಉಳ್ಕೋದ್ ಕೂತ್ರ ಸ್ವಾಮಿಗಳು ಹೇಳ್ಯಾರ ನನಗೆ ಏನಂತ 3 ದಿವಸಕ್ಕೆ ಹೊಳೆ ಬರೋಬೇಕು ಮುದುಕಿ ಅವ್ರೇನ್ ಹೇಳ್ತಾರು ಅವ್ರ ಹಂಗ ಸುಳ್ಳು ಹೇಳ್ಯಾರ ನಿನಗ ಸುಳ್ಳು ಹೇಳ್ತಾನ ಸ್ವಾಮಿಗಳು ಸುಳ್ಳು ಹೇಳ್ಯಾರಲ್ವ ಸ್ವಾಮಿಗಳು ಸುಳ್ಳು ಹೇಳಿ ಹಂಗ ತಿರುಗಾಡ್ತಾರ ಅವ್ರು ಬತ್ರಿ ಇಡ್ತಾರ ಅವ್ರ ಇರ್ಲಮ್ಮ ಓರಿ ನಿಮ್ಮ ಅಮ್ಮನ ಕೆಮ್ಮ ದಮ್ಮಿನ ಕೆಮ್ಮ ಈ ಅಪ್ಪಂದು ಇಡ್ದಂತ ಕೆಮ್ಮಲ್ಲಿ ಹೋಗು ಇನ್ನೇನೋ ಗುಸು ಗುಸು ಕೆಮ್ಮ ಐತಿ ಹೇ ಹೋಗಿ ಕೇಳ್ತಾನ ಕೇಳು ಬೇಕಾದ್ರೆ ಹೇಳ್ತಾನ ಸಾಕಾರ ಬಿಡ್ತಾನ ಒಳ್ಳೆ ಧೈರ್ಯದಿಂದ ಹೋಗುವ ಬರು ಯಾಕಿಷ್ಟು ಸೊಕ್ಕ ಸೊಕ್ಕ ಯಾಕಿಷ್ಟ ಅಂತ ನನ್ನ ಸೊಕ್ಕ ತೆಗ್ಯಾಕ ನೀ ಎಷ್ಟು ಆಹಾ ಏನು ಊರಾಗ ಒಂದು ಮನೆ ಹಾಕಿಸಿ ಕೊಟ್ಟಿಯೋ ಕೊಟ್ಟಿಲ್ಲ ಅಡವ್ಯಾಗ 2 ಎಕರೆ ಹೊಲ ಹಿಡಿದು ಕೊಟ್ಟಿಯೋ ಹಿಡಿದು ಕೊಟ್ಟಿಲ್ಲ ಮತ್ತ ಖರ್ಚಿಗೆ ಏನಾರು 200 ರೂಪಾಯಿ ರೊಕ್ಕ ಕೊಟ್ಟು ಚೈನಿ ಮಾಡಾಕ ಕೊಟ್ಟಿಲ್ಲ ಮತ್ ಸ್ವಂತ ಗಳಿಸಿದ ಸೊಕ್ಕಿದೆ ಹಾ ಹಾ ಎಷ್ಟು ಬಳಸವ್ರ ನಾವು ಈ ಕೆಲಸ ನಿನಗೆ ಯಾರು ಹಚ್ಚಿದ್ರ ತಾಯಾರು ಕೊಟ್ಟ ರುಕ್ಮಿಣಿ ಹಚ್ಚಿದ್ರು ನೀನ್ ಮಾಡ್ಲಿಕ್ಕೆ ಹತ್ತಿದ್ಯಾ ಅಟ್ಟ ಅನುಮಾನ ಮಾಡೋದಿಲ್ಲ ನಾವು ಅಂತೂ ರುಕ್ಮಿಣಿ ಕೃಷ್ಣಿಗೆ ಏನಾದ್ರು ಒಯ್ದು ಕೊಡಂತ ಕೊಟ್ಟದ್ದಾದ್ರೆ ನನಗೆ ತಂದು ಕೊಡುವಂಗಾತಲ್ಲ ನೀನು ತಡ ಮಾಡೋದಿಲ್ಲ ತಂದ ಕೊಡ್ತಾನ ಹೀಗೇನು ನಾ ಈ ಕಡೆಯಿಂದ ಕೊಟ್ರ ಏನ್ ತಿನ್ನೋದಿಲ್ಲ ಯಾರು ಕೇಳಿದ್ರು ಕೊಡುದಿಲ್ಲ ಸೀದಾ ಹೋಗ್ಯಾರ ಬಿಟ್ಟು ಹೋಗ್ಯಾಕ ನಾ ಕೊಟ್ಟದ್ದು ಒಯ್ದು ಕೊಡ್ತಿ ಚಲೋ ಇದ್ರ ನನಗ ಸುಮಾರಿದ್ರ ಅಲ್ಲೇ ಚಲೋ ಇದ್ರ ನನಗ ಸುಮಾರಿದ್ರ ಒಯ್ದು ಅಕ್ಕಿ ಕೊಡ್ಲಿ ಅಲ್ಲೇ ಚಲೋ ಇದ್ರೆ ಇಟ್ಕೋತಿ ಇಟ್ಕೋತಿಲ್ಲ ಸುಮಾರಿದ್ರೆ ಒಯ್ದು ಕೊಡ್ತಿ ಏನ್ ಕೊಡ್ತಾನ ಏನ್ ಇಟ್ಕೋತಿ ಏನ್ ಬಿಡ್ತೀನಿ ನಾ ನೋಡೇ ಬಿಡ್ತೇನೆ ಯಪ್ಪ ನೀನು ಏನು ಕೊಡ್ತೀಯೋ ಏನು ಬಿಡ್ತೀಯೋ ನಾನು ನೋಡಾಕ ಬಂದೇನೆ ನಂದು ರೋಗದ ನಂದು ಉದ್ರಿ ನಂದು ರೋಗ ಒಯ್ಯಾಕಿ ಅಂತಂದ್ರಿ ಹೊಸ 9 ಮಾಳ ತೋತ್ರ ಐತಿ ಒಂದು ತೂತು ಬಿದ್ದಿಲ್ಲ ಹಣಿಕೆ ಹಾಕ್ಬೇಕಾರ ಹಣಿಕೆ ಹಾಕ ಹೊಸ ಐತಿ ಹೊಸದ ಹಾ ಹ್ಮ್ ಇದ್ರಾಗ ಹೋಗಿ
ಮತ್ತ ನಿನಗೊಂದ್ ತಗದ ಹೇಳ್ತಾನೆ, ಹೇಳ ನೀ ಕೊಟ್ಟದ್ ಹೆಂಗಿರ್ಬೇಕು? ಹೆಂಗಿರ್ಬೇಕು? ನನಗ ಸಾಕನ್ನು ಕೊಡ್ಬೇಕ. ಇದು ಒಂದೇ ಕರಾರು. ಓಹೋ, ಒಂದೇ ಕರ. ಎರಡನೇದ್ದು ಮಕ್ಕಳು, ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಳು, ಗಿರಿಮಕ್ಳು, ಕಿರಿಮಕ್ಳು ಕುಂತು ತಿಂದ್ರು ತಟಕು ಸಾಯ್ಬಾರ ದಿನ ಚುಗುತ್ತಿರ್ಬೇಕು. ನೋಡಿ ದುರಾಶದ. ಮಳೆ ಆದ್ರ ನಮ್ಮ ಮನೆ ನೀರಿನ ಮಳೆ ಆಗಲ್ಲ. ಮತ್ ನಮಗ ಬಂಗಾರ ಮಳೆನ ಆಗ್ಬೇಕು ಉಡಿಯಾಗ. ನೀರಿನ ಮಳೆ ನಮ್ಮ ಮನಿ ಕೆಡದತ್ತದ. ಬಂಗಾರ ಮಳೆ ಬಂಗಾರ ಮಳೆ ಆತಂದ್ರ ಬಂಗಾರ ಹುಗಿ ಆವತ್ತ ಮನ್ಯಾಗ. ಹೌದ್ಲಾ? ಒಮ್ಮೆ ಸಾವುಕಾರ ಆದ್ರೂ ದೊಡ್ಡ ಸಾವುಕಾರ ಆಗಿಬಿಡುದು. ಹಿಂಗೇನ ಬಿಲ್ಕ ಇದ ದೋತ್ರ ಇದ ಹಂಗಿ ಇದ್ ಬಿಡು. ಅಂತೂ ಒಟ್ಟು ಹರಾಮಿದ ಬೇಕಾಯ್ತು. ಆರಾಮಿದ ಅಲ್ರಿ ಅದ ಸಾವುಕಾರ ಆಗೋ ಪದ್ಧತಿ ಹೇಳಿಲ್ಲ. ಓಹೋ, ಹಿಂಗೇನ? ಹಾ ಹಾ ಹಾ. ಎಷ್ಟು ನಿನಗ ಸಾಕಾಗೋ ತನಕ ನಾ ಕೊಡ್ಬೇಕ. ಕೊಡ್ಬೇಕು. ನಿನಗ ಸಾಕಾಗೋ ತನಕ ನಾನು ಕೊಡ್ಬೇಕಾದ್ರೆ ನಂದು ಒಂದ್ ಕರ ಅದ. ಹೇಳಲ್ಲ ನಿನ್ನ ನನಗ್ ಸಾಕಾಗೋ ತನಕ ನಾ ಕೊಡ. ನನಗ್ ಸಾಕತ್ ಬಿಟ್ಟು ಕೊಟ್ಟು ಓಡಾಕತ್ತೀನಿ ಅಂದ್ರ ಬೆನ್ನ ಹಚ್ಚಿ ಬರ್ತಾನ. ನಾನು ನಮ್ಮೂರ್ ಬೇಕಿನಿ. ನಿಮ್ಮೂರಿಗೆ ಬರ್ತೀನಿ. ನಮ್ಮೂರಾಗ ನನ್ನೊಂದು ಮನೆ ಐತಿ. ಮನೆಗೆ ಹೋಗಿ ಬಾಗಿಲ ಹಾಕ್ತಾನೆ. ಬಾಗಲ ಹಾಕ್ತಿ. ಅಗಳಿ ಜಡದ ದೇವ್ರ ಕೊಲೆಗೆ ಹೋಗುದು. ದೇವ್ರ ಕೊಲೆಕ್ ಹೋಗುದು. ಹೌದು. ಜಗಲಿ ಮೇಲಿನ ದೇವ್ರ ತೆಳಗ ನೋಡಿದ ಕರ್ಮಗೀಡಿನ. ಯಾಕ ಜಗಲಿ ಮೇಲೆ ದೇವರ ತೆಳಗಿರ್ತಾರೆ. ತೆಳಗಿಡುದು, ಅದ್ರ ಮ್ಯಾಲ ಹಾಕಿ ಕುಂದರುದು. ಎಲ್ಲಿ ಎಷ್ಟು ಮಂದಿ ಕೊಡ್ತಿ ಬಾಕಬ್ರು ಎಷ್ಟು ಶಾನೆ ನೋಡು. ರಗಡ ಮಂದಿ ಕೂತಾಡ್ಯಾರ. ನಮ್ಮ ಮನಿ ಸಿಕ್ಕಿಲ್ಲ ಅವ್ರಿಗೆ. ಮಣಿ ಸಿಕ್ಕಿಲ್ಲ. ಮನೆ ಸಿಕ್ಕಿಲ್ಲ. ದೇವ್ರ ಕೊಲೆಗೆ ಒಂದು ತೂತಿಲ್ಲ. ಅಂದ್ರೆ ನನಗ್ ಬರಕ್ ಬರೋದಲ್ಲ. ಅಂದ್ರೆ ಕತ್ತಲ ನೀರು ಬರ್ತಿ. ಅಂದ್ರೆ ಮಣಿ ತೂತ ಇಲ್ಲ. ಅಂದ್ರ ದೇವ್ರ ಕೊಲೆಗೆ ಅಕ್ಕ ಒಂದು ಬೆಳಕಂಡಿಲ್ಲ, ಒಂದು ಕಿಡಿಕಿಲ್ಲ, ಒಂದು ತೂತಿಲ್ಲ. ಎಲ್ಲಿ ಆಶೆ ಬಂದು ಕೊಡವನಿ. ಹಿಂಗೇನ ಮಣಿಗೆ ಬರ್ತಾನ, ಬಾಗಲ ಬಾರಿಸ್ತಾನ. ಬಾಗಲ ಬಾರ್ಸಕತ್ತೀನಿ. ಎಷ್ಟ್ ದಿವಸ ಆತ್ ಬಾಗಲ ಬಾರ್ಸಕತ್ತಿ? ಮಂದಿ ಬಾಗಲ ಯಾಕೆ ಬರ್ಸಿಲ್ಲ? ದಟ್ಟ ಬಾರ್ಸೋಣ. ಹಿಂಗಾರ ಮತ್ ಬಾಗಲ ಬಾರಿಸ್ತಿಲ್ಲ ಅಂದ್ರೆ ಯಾರು ಮನೆ ಬಾಗಲ ಹಾಕಿರ್ತಾರ ಅವ್ರು ಬಾರಿಸ್ಕೊತಾನೆ. ಆಗಲ್ಲ, ಬಾಗಲ ಬಾರಿಸ್ತಾನೆ. ಬಾರಿಸಿ ತಗದಿ ನಿನಗೂ ಚಲೋ ನನಗೂ ಚಲೋ. ಯಾಕೆ ತಗಲಿಲ್ಲ ಅಂದ್ರ ಒಟ್ಟು ಬಾಗಲ ಬರ್ತಾನೆ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. 2 ದಿವಸ ಆತೇನ್ ತುಡುಗ್ ಮಾಡಕ್ ಕಲತ್ತ ನಾನ. ನೋಡ್ರಿ ಸರ ಅಲ್ಲದಾರ ಇಲ್ಲದ ತುಡುಗ್ ಇಲ್ಲ ಅದ. ನೀವು ನಿಮ್ಮಂತವ್ರ ಬಾಗಲ ಮುರಿ ಹಾಕತ್ತಿದ್ದಿಂದ ದಿವ್ಸಕ್ಕೆ ನಮ್ಮ ಊರಾಗ 3 ಮನಿ ತುಡುಗ ಹಾಕತ್ಯಾವ. ಎಷ್ಟ್ ಮನಿ ಮುರಿದ್ಯಪ್ಪ ಹಿಂಗ್ ಬಾಗಲ? ಹಿಂಗೇನ ಸಾಕಷ್ಟು ಮುರ್ದನ್. ಅದಕ್ಕ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನ. ಹಿಂಗೇನ ಮತ್ತು ಜಿಲ್ಲಾ ಬೆಳಗಾವಿ ಜಿಲ್ಲಾ ಇದೆ. ಹಿಂಗ ದೊಡ್ಡ ಜಿಲ್ಲಾ ಅಂದ್ರೆ ಬೆಳಗಾವಿ ಜಿಲ್ಲಾ. ಜಿಲ್ಲಾ ಅಲ್ಲೇ ಹೋಗಿ ನೀನು ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ನಾನು ಕಂಪ್ಲೇಂಟ್ ಕೊಡ್ತೀನಿ. ನನ್ನ ತಾಯಿ ಮುಂದೆ ರಗಡ್ ಕಂಪ್ಲೇಂಟ್ ಕೊಟ್ಟಾರ. ಒಬ್ಬರಿಗೆ ಸಿಕ್ಕಣ್ಣ ಸಿಕ್ಕಿಲ್ಲ. 8 ಮಂದಿ ಬಾಗಲ ಮುರ್ದನ. ಇಲ್ಲೇ ಈಗ ಸಿಕ್ಕಿಲ್ಲ. ಈ ಸಿಕ್ಕಣ್ಣ ನಿನಗೈತಿ ಅಂದಳು ಒಬ್ಬಾಕಿ ಮುದಿ. ಏನಂದ್ರೆ ಗೊತ್ತೇನ? ಏನಂದ್ರೆ ಗೋಪಿಕಾಸ್ತ್ರೀ ಅಂತಾಳು. ಕೃಷ್ಣ ನನ್ನ ಮನೆಗೆ ಬರ್ತಾನ, ಬಾಗಲ ಮುರ್ತಾನ, ಕಿಟಕಿ ಮುರ್ತಾನ, ಗಡಿಗೆ ಹೊಡಿತಾನ. ಅವಾಗ ಐತೆ ಇದು. ಅಲ್ಲ ಇದನ್ನು ಕಡಿಗೆ ಹೊಡೆದಾಗ ಅಗವ ಐತೆ. ಬೆನ್ನಿ ತೊಡಗು ಮಾಡ್ತಾನ ಅಂತಿದ್ಳು. ಜರ್ ಕರ್ತ ನನ್ನ ಮನೆಗೆ ಬಂದ್ ಏನ್ರ ಬೆನ್ನಿ ತೊಡಗು ಮಾಡಿದ್ದೀವಿ ಸಿಕ್ಕ ಅಂದ್ರ ಇವನ್ ಮ್ಯಾಲ ಕಂಪ್ಲೇಂಟ್ ಕೊಡ್ತಾನ ಅಂದ. ಹೌದು, ಕರೆ ಯಾಕೆಂದ್ರೆ ಆಕಿಂದ ಕರೆ ಪಂಚರನ್ನ ಕೂಡಿಸಿ ಕಂಪ್ಲೇಂಟ್ ಕೊಡ್ತಾನ. ಹೌದು. ಪಂಚರೊಳಗೆ ಹಿರಿ ಪಂಚ ಯಾರು ಗೊತ್ತಾನ? ಯಾರು? ನನ್ನ ತಂದೆ ನಂದರಾಜ. ದೊಡ್ಡ ರಾಜ ಅಲ್ಲ. ಹೌದಲ್ಲ? ಕಂಪ್ಲೇಂಟ್ ಕೊಡ್ತಾನ ಅಂತಿದ್ಳ. ನನ್ನ ಯಶೋಧ ಅಂದಳು. ನನ್ನ ತಾಯಿ ಯಶೋಧ, ನನ್ನ ಮಗನ ಸಾಕ್ಷಿ ಸಮೇತ ಹಿಡ್ಕೊಂಡು ಬರ್ರಿ ಅಂದ್ರೆ ನಮಗ ಗುರ್ತಾಗ್ತದ. ನಮ್ಗ್ ಗುರ್ತಾಗ್ತದ. ಅವ್ನ ಶಿಕ್ಷೆ ನಾವು ಕೊಡ್ತೀವಲ್ಲ. ಮತ್ತೆ ನಾವು ಊರಿನ ನ್ಯಾಯ ಹೇಳ್ತೀವಿ. ನಾವ ಹಿಂಗ್ ಮಾಡಿದ್ರ ಗತಿ ಏನ ಅಂತ ಅಂದಳು. ಅಂದ ಕೂಡಲೇ ಮುದುಕಿ ಅಂದಳು, ಜಡಿಯನ್ನ ಬೀಸ್ತು ಮುದುಕಿ. ಹೌದು, ಇಟ್ಕೊಂಡ ಬರ್ತೀನಿ ಅವನ ಅಂದಳು. ಹೌದು. ಆಕೆ ಏನ ಅಂದಳ, ಆಕೆ ಮನಿ ಮುಂದೆ ಚಿನ್ನಪಾಣಿ ಚಾಲು ಆಗಿತ್ತು ನಂದು. ಅಲ್ಲೇ ಐತಿ. ಯಾರ ಮನಿ ಮುಂದೆ ಚಿನ್ನಪಾಣಿ ಆಡ್ತಾನು ಅವ್ರ ಮನಿ ತುಡುಗ್ ಮಾಡತ್ತಿ ತಿಳ್ಕೊಂಡ್ ಬಿಡುದ. ಗುರ್ತಾತ ತುಳುದಿಲ್ಲ ತೀರಾ ನನಗ ಗೊತ್ತಾತಗಿ. ಇವತ್ತು ಗಡಿ ಬರ್ತೈತಿ, ಇವತ್ತು ತುಡುಗ್ ಮಾಡ್ತೈತಿ ಅನ್ನೋದು ಗೊತ್ತಾತು. ಕಾಕೋತ ಕುಂತಳ. ಏನ್ ನಿದ್ದೆ ಮಾಡಕತ್ತಿತ್ತು, ಹೋಗಿ ಬಡ 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 ಗಡಿಗೆಲ್ಲ ಹೊಡೆದ್ನಿ. ಎಲ್ಲಿ ತುಡುಗು ಮಾಡಿ ಎಲ್ಲರಿಗೂ ತಿನಿಸಿ ಉಳ್ಕಿದ್ದೆಲ್ಲ ಗಾಡಿ ಸೌರಿ ಹೋಗ್ಬೇಕು ಅನ್ನೋದಕ್ಕೆ ಬಂದ್ ಕೈ ಹಿಡ್ದಳ. ಸಿಕ್ಕಿ ಬಾರ್ಲಾ ಅಂದ. ಬಾ ನಿಮ್ಮ ಅವ್ವನ ತನಕ ನಿಮ್ಮ ಅಪ್ಪನ ತನಕ ಕಂಪ್ಲೇಂಟ್ ಮಾಡ್ತಾನೆ ನಿನ್ ಮ್ಯಾಲ. ಮತ್ತೆ 2 ದಿನ ತುಡುಗು ಮಾಡಿಸ್ಕೊತಾರ ಅವ್ರವ್ರ ಮನಿ. ಹಿಡ್ಕೊಂಡು ಬಂದಳು. ಯಶೋಧ, ನಿನ್ನ ಮಗ ಸಾಕ್ಷಿ ಸಮೇತನಾಗಿ ಸಿಕ್ಕಾನು. ಒಟ್ಟ ಹಿಡ್ಕೊಂಡು ಬಂದನ ಬಾ ಅಂದಳು. ಅಣ್ಣುಗೂಡ್ದ ನನ್ನ ತಾಯಿ ಏನ್ ಮಾಡಕತ್ತಿದ್ದಳ ಅಂದ್ರ ನಾನು ಕರ್ಕೊಂಡ್ ಕೂತಿದ್ದಳು. ನೀನ್ ಕರ್ಕೊಂಡು ಇಲ್ಲಿ ನೋಡು ಮಜಾ ಹಂಗ್ರಿ. ನಾನಾರ ನನ್ನ ಮಗನ್ನ ಇಲ್ಲೇ ಕರ್ಕೊಂಡು ಕುಂತೀನಿ, ಊಟ ಮಾಡ್ಸಕತ್ತೀನಿ. ಹೌದು. ಈಕೆ ನಿನ್ನ ಮಗನ ಕೃಷ್ಣ ಹಿಡ್ಕೊಂಡ್ ಬಂದನಂತಳ. ಹಂಗಿರ್ಬೇಕು. ಹೆಂಗಿರ್ಬೇಕು? ಹೌದು. ಏನ್ ಇವ್ ಕೃಷ್ಣ ಅವ ಕೃಷ್ಣ ಯಾವ್ದ್ ಬೇಕಲ್ಲ ನಿಮ್ ತಗದ ಗುರ್ತಾಗಬೇಕಲ್ಲ ಮಂದಿಗಾರ.
ಅಂದ ಕೂಡಲೇ ಹೊರಗೆ ಬಂದಳು. ಎಲ್ಲಿದಾನ ಕೃಷ್ಣ ನೋಡಿಲ್ಲಿ ಅಂತ ಹಿಂಗೆ ತೋರಿಸಳು. ನನ್ನ ಮಗ ಇಲ್ಲಿದಾನ ಬಾಯಿಲ್ ಕೃಷ್ಣ ಅಂತ ಕರೆದು ಒಳಗಿಂದ ಹೊರಗೆ ಬನ್ನಿ. ಮತ್ತೆ ಈ ನೋಡಕತ್ತಳು ಅವ್ಯಾರ ಏ ಬೇಬರ್ಸಿ ನೀನ ನೋಡು ಬಾಜುಕ ಅಂದಳಕಿ. ಯಾರ ಯಶೋದ. ಯಾರನ್ನ ಹಿಡ್ಕೊಂಡ್ ಬಂದಿ ನೋಡ. ಯಾರನ್ನ ಹಿಡ್ಕೊಂಡು ಬಂದಿ? ತಾನ ಗಂಡನ ಕೈಯ ತಾನ ಹಿಡ್ಕೊಂಡ್ ಬಂದ. ಮತ್ತ ಅಟ್ ಕಪಟ್ ನಾಟಕ ಸೂತ್ರಧಾರ ನೀ ಯಾರ ಮೇಲೆ ಕಂಪ್ಲೇಂಟ್ ಮಾಡವ? ಎಲ್ಲಿದು? ಎಲ್ಲಿ ಹೋದ್ರು ಭಗವದ್ಗೀತಾನ ಮುಟ್ಟಬೇಕು. ಹೌದಲ್ಲ? ಎಲ್ಲಿ ಹೋದ್ರು ಭಗವದ್ಗೀತಾ ಮುಟ್ಟೆ ಹೇಳ್ಬೇಕು. ಜಗತ್ತಿನ ಕೋಟ ನಾನು ದೊಡ್ಡ ಕೋಟ. ಹೌದಲ್ಲ? ಹಾಗೆಲ್ಲ ನಾನು ಮಣಿ ಮುರಿದಿ ಅದಕ್ಕ ಎದಕ್ರಿ? ನನಗ್ ಕೊಡಾಕ ಹಿಂಗ ತೆಗಿಬೇಕ. ಯಾರ್ದ? ನಂದು. ನಿಂದ ದೈವ ತೆಗಿತಲ್ಲ ನೋಡು ಎಷ್ಟು ಆಸೆ ಮಾಡ್ತಿ. ಹೆಂಗ್ರಿ? ದೇವ್ರು ಕೊಡ್ಲಿಕ್ಕಂತ ನಿಂತಂದ್ರ ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಆಸೆ ಪಡ್ತಿ. ಹೌದು, ಬೇಡ್ತಿ. ಅದ ಭಗವಂತನಿಗೆ ಏನ್ರ ಕೊಡ್ಬೇಕಂದ್ರ ಕಿಶೆದಾಗ ಎಕಚಿತ್ ಒಂದು ನಾಣ್ಯ ಹುಡುಕ್ಯಾಡ್ತಿ. ಹೌದು, ಇದಲ್ಲ ದುರಾಸೆ. ದುರಾಸೆ ಅಲ್ರಿ ಇದು. ಇದ್ರ ಕೊಡುದು, ಇರ್ಲಿಕ್ಕಂದ್ರ ಎಲ್ಲಿದ್ ಕೊಡುದು. ಇರ್ಲಿಲ್ಲ ಅಂದ್ರು ಕೊಡಾಕ್ ಪ್ರಯತ್ನ ಮಾಡ್ಬೇಕ. ಪ್ರಯತ್ನ ಮಾಡಿದ್ರೆ ಕಿಸದವ್ರು ಹಾಕಿದ್ರ ಕೊಡ್ತಾರ. ದುಡಿಬೇಕು, ದುಡಿಯಾಕ ಶಕ್ತಿ ಬೇಕು. ಶಕ್ತಿ ನಾ ಕೊಡ್ತನಲ್ಲ. ಕೊಟ್ರೆ ದುಡ್ತೀನಲ್ಲ. ದುಡಿತಿಯಲ್ಲ, ಹಂಗಾರ ಕೊಡ್ಲಿ. ಕೊಡ ಶಕ್ತಿ ಕೊಡ್ಲಿ ಅನ್ ರೊಕ್ಕ ಕೊಡ್ಲಿ. ಎರಡು ಕೊಡ. ಏನು ಕೊಡ್ಲಿ? ಶಕ್ತಿನೂ ಕೊಡ, ರೊಕ್ಕನೂ ಕೊಡು. ಮೊದಲು ರೊಕ್ಕ ಕೊಡು, ಆಮೇಲೆ ಶಕ್ತಿ ಕೊಡಕತ್ತಿ. ನೋಡು, ದುಡಿಕೆಲ್ಲ ಫಲ ಬೇಕೇನು? ದುಡಿಕ ಆಗಲ್ರಿ. ಆ ಸ್ವಲ್ಪ ದುಡಿಕ ಆಗಲಿ, ಮೊದಲು ಪೂರ ಬರ್ಬೇಕು. ಈಗೇನು ನಿನ್ನ ಮನೆಗೆ ಬರ್ತೇನೆ ಬಾ. ಬಾಗಲ ಮುರಿದಿ ಒಳಗ್ ಬಣ್ಣಿ ಬಾ. ಎಲ್ಲಿ ಕೊಂಡಿರ್ತಿ? ಜಗಲಿ ಮೇಲೆ. ಜಗಲಿ ಮೇಲೆ ಯಾರು ಕೊಂಡಿರ್ತಾರ? ಇನ್ನೊಂದು ನನಗೆ ಸಂಶಯ. ಏನು ಹೇಳ್ದೂತೆ? ಪ್ರತಿಯೊಂದು ಮನೆ ಕಟ್ಟಿಸಬೇಕಾದ್ರೂ ಮನೆಗೆ ಜಗಲಿ ಇರ್ತಾವ. ಹೊಸ ಮನೆ ಕಟ್ಸಿರ ಅಂದ್ರೆ ಜಗಲಿ ಜಗಲಿ ಕಟ್ಸಬೇಕ. ಕಟ್ಸೇ ಮಾತು ಓಪನಿಂಗ್ ಮಾಡಬೇಕ. ಹೌದಿಲ್ರಿ? ಮನೆಗೆ ಜಗಲಿನ ಯಾಕೆ ಕಟ್ಟಿಸ್ತಾರೋ? ಜಗಲಿ ಹಾಕಬೇಕು. ಈಗೇನ ಜಗಲಿನ ಯಾಕೆ ಕಟ್ತಾರೋ? ಮತ್ತೆ ಮಾಡ್ದ ಬರ್ದಲ್ಲ ಬರ್ತಲ್ಲ. ಮತ್ತ ಮಾಡದ ಲಕ್ಷ್ಮ ಅಂತ ಇರ್ತಾರಲ್ಲ, ಆ ಲಕ್ಷ್ಮಣ ಮಾಡದಾಗ ಕುಂದ್ರಿಸಿ ಇಲ್ಲೋ ಲಕ್ಷ್ಮಣ ಜಗಲಿ ಮೇಲೆ ಯಾಕೆ ಕುಂದರ್ಸ್ತಾರೋ? ಮಾಡಿದ ಕರಿಯವ್ ಇರ್ತಾಳ, ಮಾಡದ ಲಕ್ಷ್ಮ ಇರ್ತಾಳ, ಮಾಡದ ಬಸವಣ್ಣ. ನೀ ಏನೇನ್ ಮಾಡ್ಕೋತಿ, ಏನೇನ್ ಬಿಡ್ತೀವಿ? ಯಾವ ಮನೆದೇವ್ರು ಇರ್ತಾರ ಅವ್ರನ್ನ ಮಾಡ್ದಾಗ ಕುಂದರ್ಸೋದು. ಹಿಂಗೇನ ಜಗಲಿನ ಯಾಕೆ ಕಟ್ಟಿದ್ರು? ಭಾರತ ದೇಶದೊಳಗ ನಮ್ಮ ಹಿರಿಯರ ಸಂಸ್ಕಾರ ಸಂಪ್ರದಾಯ ಪದ್ಧತಿ ತಪ್ಪಲ್ಲ. ನಾವು ತಿಳ್ಕೊಂಡಿದ್ದು ತಪ್ಪು. ಅವ್ರ ಏನೋ ಮಾಡಿದ್ರ ನಮ್ಮ ಶ್ರೇಯಸ್ಸಿಗಾಗಿ ಇರ್ತದ, ನಮ್ಮ ಒಳತಿಗಾಗಿ ಇರ್ತದ, ನಮ್ಮ ಒಳ್ಳೇದಕ್ಕಾಗಿ. ಹೌದು. ಜಗುಲಿ ಅಕ್ಷರ ಎಷ್ಟು ಬರ್ತಾವ? ಮೊದಲನೇ ಅಕ್ಷರ ಯಾವುದು? ಜ. ಎರಡನೇ ಅಕ್ಷರ ಗು. ಮೂರನೇ ಅಕ್ಷರ ಲಿ. ಜ ಅಂದ್ರೆ ಜಂಗಮ. ಜಂಗಮ ಸ್ವಾಮಿಗಳ ಮತ್ತೊಂದು ಜಿಗಿದಾಡಿ ಹೇಳುದು ಕೇಳ. ಸ್ವಾಮಿಗಳಲ್ಲ, ಹೇಳುದು ಕೇಳ. ಎರಡನೇ ಅಕ್ಷರ ಯಾವುದು? ಗು. ಗು ಅಂದ್ರೆ ಗುರು. ಮೂರನೇ ಅಕ್ಷರ ಜಗುಲಿ. ಲಿ ಅಂದ್ರೆ ಲಿಂಗ. ಜಂಗಮ ಗುರು ಲಿಂಗ ಸ್ವರೂಪನಾಗಿರ್ತಕ್ಕಂತ ಹರನನ್ನ ನಿತ್ಯದೊಳಗ ನಿನ್ನ ಮಣಿಯೊಳಗ ಸಂಸಾರದಾಗ ಇದ್ದುಕೊಂಡ ಪರಮಾತ್ಮನ ಧ್ಯಾನ ಮಾಡ ಅನ್ನೋ ಸಲುವಾಗಿ ಜಗಲಿ ಕಟ್ತಾರಪ್ಪ. ನನಗೆ ಇಟ್ಟು ದಿನ ತಿಳಿದಿದ್ದಿಲ್ಲ, ಸುಮ್ಮನೆ ಅಡ್ಕಲ್ ಇಟ್ಟು ಜಗಲಿ ಮಾಡ್ಯಾರ ತಿಳ್ಕೊಂಡಿದ್ನಿ. ಅದು ಯುವ ಮಂದಿ ಬಾಳ ಕಟ್ಟವ್ರ ಬಾಳ ಮಂದಿ ಗೊತ್ತಾತೇನು? ಹೋಗ್ರಿ, ಆ ಜಗಲಿ ಮೇಲೆ ಕೂತಿರ್ತೇನ್ರಿ. ಮತ್ತ ಜಗಲಿ ಮೇಲಿಂದ ನಿನ್ನ ತೆಳಗಿಳಿಸ್ತಾನೆ, ಇಳಿಸಿ ನಾ ಜಗಲಿ ಮೇಲೆ ಕೊಂಡಿರ್ತಾನೆ. ಜಂಗಮ ಗುರು ಲಿಂಗ ಸ್ವರೂಪನಾಗಿರ್ತಕ್ಕಂಥ ಹರನಾನಾಗಿ ನೀ ಏನು ಬೇಡ್ತೀಯಲ್ಲ ಅದನ್ನ ನಾ ಕೊಡ್ತೇನೆ. ಕೊಡ್ತೀಯಲ್ಲ? ಓಹೋ, ಕೊಟ್ಟು ಬಿಡ್ಲ. ಮಾನವ ಕೊಟ್ಟದ್ದು ಮಣಿತನಕ, ಈ ದೇವರು ಕೊಟ್ಟದ್ದು ಕಡಿತನಕ. ಯಾಕೆ ಅಡ್ಡಾಡ್ತಾನೆ ಸುಳಕ್ ಸುಳಕ್? ನಿನಗೇನು ಬೇಕು? ಆಕಿಗ ಕೊಟ್ಟು ಬಿಡಿ. ಇವತ್ತು ಆಕಿಗ ಕೊಡಿ. ಈಗ ಈ ಕಟ್ ನನಗೆ ಕೊಡಕಿತ್ತೆ. ಇಲ್ಲ, ನಿನಗೆ ಕೊಡ್ತಾನೆ. ಇಲ್ಲ, 3 ಸಲ ತಿರ್ಗಾಡಕತ್ತಿ. ಕೊಟ್ಟಂದ್ರೆ ಹೆಂಗ ಗುರ್ತೇನ? 3 ದಿನದ ಮಟನು ಒಟ್ಟ ಕಡಿತನಕ ನೆನಪುಳಿಬೇಕು. ಹೆಂಗ್ ಕೊಡ? ಎಷ್ಟೋ ಸಲ ಕೊಟ್ಟಾಗ ಈಗ ನಾನು ಮಳಿಗೆ ಒಂದು ಸುಳ್ಳು ತಂದು ಕೊಟ್ಟಿಲ್ಲ. ಯಾಕಂದ್ರ ನಾವು ಖರ್ಚಿಕ್ರಿ, ನಮ್ ಕೈಯಾಗ ರೊಕ್ಕ ನಿಂದಿರುದಿಲ್ಲ. ಎಂತ ಮಾತು? ಕತ್ರಿಗೆ ಅಂತಾರಲ್ಲ ಹಂಗ. ಇದೇನ್ ಮಾಡ್ತದಲ್ಲ ಎಲ್ಲ ಹೋಗಿ ಅಲ್ಲೇ ಇಡ್ತಾವ. ಎಲ್ಲಿ? ಅಲ್ಲಿ ಮನ್ಯಾಗ. ಹಿಂಗ ಅದಕ್ಕ ಈಕಿ ಕೊಡ್ಲಿ. ಒಳಗ್ ಬಿದ್ದಿದ್ದು ಈಕಿನು ತಪ್ಪು ತಳಗ್ ಬಿದ್ದು ನನ್ನ ಅವ ಅಪ್ಪ ಯಾವಾಗೂ ಹೊರಗೆ ಹೋಗುದಿಲ್ಲ, ಬರೇ ಒಳಗ್ ಹೋಗುದು. ಒಳಗ್ ಹೋಗೋದ ಹಿಂಗ ಯಾವಾಗೂ ಹೊರಗೆ ಹೋಗುದಿಲ್ಲ. ಕೊಟ್ ಬಿಡಿ ಯಪ್ಪಾ. ಒಳಗಿನವ್ರು ಹರಿಬೇಕು, ಇಲ್ಲ ಅಂದ್ರೆ ಇದರ ತಿರಿಬೇಕು. ನನಗ್ ಸಾಕಾಗೋ ತನಕ ನಾ ಕೊಡವ್. ನನಗ್ ಸಾಕಾಗೋ ತನಕ ನಾ ಕೊಡವ್. ಇನ್ನೊಂದು ಸಾಕ ಇಲ್ಲ ಇಲ್ಲಿ ತಗೋಣಿ. ನಿನಗೆ ಸಾಕಾಗೋ ಮಟ ಕೊಡ. ಈಗ ನಾನು ಸಾಕಾಯ್ತು ಅಂತ ನಾವು ಓಡ್ ಹೋಗ್ಕೊಂಡ ಎಲ್ಲ ಬೆಣ್ಣ ಬಂದ ಕೊಡಾತೀನಿ ತಗೋ. ಕೊಡಾಕತ್ತೀನಿ ತಗೋ. ಸುಮ್ಮನೆ ಮಾಡ್ತಿ ಓಡ್ ಹೋಗೋದತ್ತು ಕಾಲ ಕಸು. ಇಲ್ಲಿ ಇನ್ನೇನು ಓಡ್ ಹಾಕಿ ನಾನು ಕೂಡ ಬರ್ತಾನ ನೀವು ಈಗ ಹೋಗ ಕೊಡ್ಲಿ. ಒಟ್ಟ ಇಲ್ಲೋಡ ಸಣ್ಣಾಗಿ ಚಿಗಿಬೇಕು. ಥಂಡ ಹೋಗಿನಿ ಅಂದ್ರ ಚಿನಿ
ಕೆಬ್ಬರಿ ಚೀನಿ ಮುಗಿದಿ ಮತ್ತೆ ಇದ್ರ ಪಾಲಿಗೆ ಸಾಸಿವೆ ಕಾಳು ಇರ್ಬೇಕು ನೋಡಾಕ ಹಾ ಬೇಕಾದಷ್ಟು ನಾವು ಖರ್ಚು ಮಾಡಿದ್ರು ಅದು ಮಸ್ತು ಹಾಗ ದಿನ ಹಚ್ಚಿ ಒಟ್ಟ ಮಕ್ಳು ಮೊಮ್ಮಕ್ಳು ಮರಿ ಮಾಕ್ಳು ಗಿರಿ ಮಾಕ್ಳು ಈ ತಳಕ್ ಕೂತೈತಿ ತಗೋರು ಕೊಡ್ಲಿ ಕೊಟ್ಟ ಬಿಡಿ ಕೊಡ್ಲಿ ತಡ ಮಾಡ್ಬೇಡಪ್ಪ ಕೊಡ್ಲಿ ಕೊಟ್ಟ ಬಿಡಿ ಹಾ ನನಗೆ ಹಿಂಗ್ ಬಿಡವ್ರ ಸಿಕ್ಕಿಲ್ಲ ಒಟ್ಟ ಏನ್ ನನಗೆ ನೀ ಕೊಡೋದು ಭೇಟಿ ಆಗಿದ್ದಿಲ್ಲ ಹಿಡ್ದಿನ ಈ ಬರೀ ಈಗ ಹೋಗಿ ಇಸ್ಕೊಂಡು ಭಾಷೆ ಇವತ್ತು ನಿನಗೆ ಬೇಕತ್ತ ಬಿಟ್ಟು ಅದಕ್ಕೆ ನೀನು ಬಂದಿನಿ ಕೆಳಗ್ ನೋಡ್ತಾ ಇರ ನಿನ್ನ ನೋಡೋಂಗಿಲ್ಲ ಎಲ್ಲ ಕೆಳಗ್ ನೋಡ ನಾನು ನೋಡಿದ್ರೆ ಕಣ್ಣ ಬಿದ್ದು ಅಂದ್ರೆ ಕಣ್ಣು ಕಳ್ಕೊಂಡಿ ಹಲ್ಲದ ಕಳ್ಕೊಂಡಿ ಕಣ್ಣು ಕಳ್ಕೊಂಡಿ ಹೋಗಿಲಿ ಬೇಡ್ಕೋ ಹೇ ಶ್ರೀಮನ್ನಾರಾಯಣ ಈ ಭವಸಾಗರದಿಂದ ದಾಟಬೇಕಾಗಿದೆ ಈ ಬಹುಸಾಗರದಿಂದ ದಾಟಬೇಕು ಬಡತನದಿಂದ ಬೆಂದು ಹೋಗಿದ್ದೇನೆ ಬಂದ ಹೋಗಿದ್ದೇನೆ ಬಡಸಾಗರದಿಂದ ಬಂದ ಹೋಗಿದ್ದೇನೆ ಯಾವ ಬೆಂದು ಹೋಗಿದ್ದೇನೆ ಬಾಯಾಗ ಹಲ್ಲು ಹೋಗ್ಯಾವ್ರಿ ಅದಕ್ಕೆ ಬರೋದಿಲ್ಲ ಅಕ್ಷರಗಳ ಬಂದು ಹೋಗ್ಯಾವತ್ ನೋಡ್ರಿ ಈಗ ದೇಶಲ್ಲೇ ಗೊತ್ತಾಗ ಗುರ್ತಿಲ್ಲ ಒಟ್ಟ ಬರ್ತಾ ನನಗೆ ಭಾಳ ಐತಿ ಗಪ್ ನೀನು ಇಸ್ಕೊಂಡು ಬಾ ಕೊಡ್ಲಿ ಕೆಳಗೆ ನೋಡ್ತಾ ಇರ ಕೊಡ್ಲಿ ಅವ್ವ. ಇದು ಆರು ಹಾಕಿ ಇದು ಅದಕ್ಕೆ ನನಗೆ ಕೊಟ್ಟು ಹೋಗಿದ್ದೀನಿ. ಬೇಡ ಬೇಡ ಬ್ಯಾಡಪ್ಪ ಇದಾಗಿದ್ರೆ ನಮ್ಮ ಏನಾಗ್ಲಿಕ್ಕೆ ಹತ್ತದ ಇದು ಉರಿಯಾಕೈತೆ ಎಲ್ಲಿ ಉರ್ಲಿಕ್ಕೆ ಹತ್ತದ ಇದು ಮ್ಯಾಲ ಉರಿಯಾಕೈತಪ್ಪ ಕೊಟ್ಟಿನಲ್ಲಿ ಮ್ಯಾಲ ಕೊಟ್ಟಿರಿ ಒಳಗ್ ಉರ್ಲಿಕ್ಕೆ ಹತ್ತದ ಒಳಗೆ ಉರಿಯಾಕೈತೆ ಬೇಕನ ಏ ಬ್ಯಾಡಪ್ಪ ಸಾಕು ದುಡಿಲಾರ್ದ ಬೇಕನು ಒಟ್ಟ ಬ್ಯಾಡ್ರಿ ಹಾ ಸಾಕು ಸಾಕು ಏನಾಕೈತ ಯಾಕ ಅನ್ನಕತ್ತಿ ಹಿತ ಏನಾಕೈತಿ ಉರಿಯಾಕತ್ತೈತ ಹಾ ಹಾ ನನಗೇನ ಸಾಕಾಗಿಲ್ಲ ಯಪ್ಪ ಸಾಕ್ ಮಾಡ್ಕೋ ಹೆಂಗಾರ ಮಾಡಿ ನಾ ಮೊದಲ ಹೇಳಿನ ಕರಾರ ಐತಿ ಕರಾರ ಐತೆಲ್ಲ ಒಟ್ಟಾರೆ 3 ದಿವಸಕ್ಕೆ ಸಾಕಾಗಿಲ್ಲ ಅಲ್ಲಿ ಮಟ್ಟ ಬಿಡಬೇಡಿ ಸಾಕಪ್ಪ ಸಾಕ್ ಮಾಡ್ಕೋ ಸಾಕ ಸಾಕಪ್ಪ ನನಗೇನ ಕೊಡುವಂಗ ಆಗದ ಏ ಬ್ಯಾಡ ನಡಿ ಮಕ್ಕಳ ಮರ್ಯಾದ ಹಳದಿಲ್ಲ ಮರ ಹೇಳ ಮೇಲೆ ಐತ್ ಹೇಳ ಹಾ ಚಲೋ ಪಾಟಿ ಹೌದಲ್ಲ ನೋಡ್ರಿ ಜಗತ್ತಿನೊಳಗ ನೋಡ್ರಿ ಭಗವಂತನಂತಕ್ಕೆ ಏನು ಬೇಡ್ಬೇಕು ಅನ್ನೋದು ಮೊದಲು ತಿಳ್ಕೊ ನಾವು ತಿಳ್ಕೊಂಡೇ ಅಲ್ರಿ ಇಲ್ಲಿ ಮಟ್ಟ ಒಟ್ಟ ಏನ ಭಗವಂತನಂತಕ್ಕೆ ಏನ್ ಬೇಡ್ಬೇಕು ಏನ್ ಬೇಡ್ಬೇಕಪ್ಪ ಹೇಳಿ ನೋಡ್ರಿ ಕೌರವ್ರ ಪಾಂಡವ್ರ ಯುದ್ಧ ಮುಗಿತ ಮುಗಿತ ಏನ ಮುಗಿತ ಕುಂತಿ ಮತ್ತೊಬ್ಬರ ಮಗಳ ಹೌದು ಹೌದಲ್ರಿ ಸೂರ್ಯಸೇನನ ಮಗಳ ಮಗಳು ಹೌದು ಸೂರ್ಯಸೇನಗ ಒಬ್ಬ ಮಿತ್ರ ಇದ್ದ ಮಿತ್ರ ಇದ್ರಿ ಆಪ್ತ ಗೆಳೆಯ ಹೌದು ಅವನ ಹೆಸರು ಕುಂತಿ ಭೋಜ ರಾಜ ಅಂತ ಅವಾಗ ಮಕ್ಕಳ ಆಗ್ಲಕ್ಕಾಗಿ ಕುಂತಿನ ಅವ್ರ ಮನೆಗೆ ದತ್ತಕ್ ಕೊಟ್ರ ಮೊದಲನೇ ಹೆಸರು ಪ್ರತು ಅಂತ ಆಕಿನ ದತ್ತಕ್ ಕೊಟ್ಟದಕ್ಕಾಗಿ ಈ ಕುಂತಿ ಭೋಜನ ಮಗಳು ಕುಂತಿ ಕುಂತಿ ಅಂತ ಹೆಸರು ಬಂತ ಈಕಿನ ಹೋದ ಪಾಂಡುರಾಜ ಕೊಟ್ಟ ಲಗ್ನ ಮಾಡಿ ಹೌದಪ್ಪ ಇಲ್ಲಿ ಕೇಳ ನೋಡ್ರಿ ದೇವ್ರಂತಕ್ಕೆ ಏನ್ ಬಿಡ್ಬೇಕು ಅನ್ನೋದು ಹೇಳಕತ್ತೀನಿ ಏನ್ ಬೇಡ್ಬೇಕು ಹೇಳಪ್ಪ ಮೊದಲು ಅದನ್ನ ಕಲ್ಕೋತೀವಿ ನಾವು ಪಾಂಡುರಾಜಾಗ ಲಗ್ನ ಮಾಡಿ ಕೊಟ್ರ ಕರೆ ಗಂಡನಿಂದ ಸುಖ ಸಿಗಲಿಲ್ಲ ಗಂಡನ ಸುಖ ಸಿಗ್ಲಿಲ್ರಿ ಮಂತ್ರದಿಂದ ಮಕ್ಕಳು ಹಡಿಯುವಂತ ಪ್ರಸಂಗ ಬಂತು ಓಹೋ ಗಂಡಿನಿಂದ ಸುಖ ಸಿಗ್ಲಿಲ್ಲ ಗಂಡ ಮನೆಯೊಳಗ ಮಕ್ಕಳ ಮಂತ್ರದಿಂದ ಹಿಡಿಬೇಕಾದ ಹಡಿಬೇಕಾತಪ್ಪ ಮಕ್ಕಳಿಂದ ಸುಖ ಸಿಕ್ಕಿತ್ತಂತ ಆಸೆ ಪಟ್ಲ ಹೌದ್ರಿ ಮಕ್ಕಳು ವನವಾಸ ಕರ್ಕೊಂಡು ಹೋದ್ರ ಮಕ್ಕಳಿಂದ ಸುಖ ಸಿಗ್ಲಿಲ್ಲ ಸಿಗ್ಲೇ ಇಲ್ರಿ ನೋಡ ಮಾಡ್ಕೊಂಡ್ ಗಂಡನಿಂದ ಸುಖ ಸಿಗ್ಲಿಲ್ಲ ಹಡದಂತ ಅಪ್ಪನಿಂದ ಸುಖ ಸಿಗ್ಲಿಲ್ಲ ಹಡದ ಮನೆ ಬಿಟ್ಟಳು ಇನ್ನೊಬ್ಬರಿಗೆ ಮಗಳಾಗಿ ಹೋದಳು ಹುಟ್ಟಿದ ಮನೆಯೊಳಗೆ ಸುಖ ಸಿಗ್ಲಿಲ್ಲ ಸಿಗ್ಲಿಲ್ಲಪ್ಪ ಮಾಡ್ಕೊಂಡ್ ಗಂಡನಿಂದ ಸುಖ ಸಿಗ್ಲಿಲ್ಲ ತನ್ನ ಹೊಟ್ಟಿಂದ ಹುಟ್ಟಿದಂತ ಮಕ್ಕಳಿಂದ ತನಗೆ ಸುಖ ಸಿಗ್ಲಿಲ್ಲ ಕಡಿ ಕೌರವ್ರ ಪಾಂಡವ್ರ ಯುದ್ಧ ಮುಗಿತು ಮುಗಿತ್ರಿ ಯಾರ್ಯಾರಿಗೆ ಏನೇನ್ ಬೇಕು ಬೇಡ್ರಿಪ್ಪ ನಾ ಏನು ಹೊಂಟಿನ ನಾನು ದ್ವಾರಕಾಕಂತ ಹೇಳಕತ್ತೀನಿ ಹೌದಪ್ಪ ಯಾರೇನು ಬೇಡ್ಲಿಲ್ಲ ಕಡಿ ಕುಂತಿ ಅಂತ ಕವಾನಿ ಅಥವಾ ನಿನಗೆ ಏನಾದ್ರೂ ಬೇಕಾಗಿದ್ರೆ ಈ ಕೃಷ್ಣನ ಹತ್ರ ಬೇಡು ಅಂತ ಕೇಳ್ಕೊಂಡು ಕುಂತಿನ ಅವಾಗ ತಾಯಿ ಏನಂತ ಏನ್ ಬೇಡಿದ್ರು ಗೊತ್ತೇನ ಏನ್ ಬೇಡ್ರಿ ಕೃಷ್ಣ ಜಗತ್ತೆಲ್ಲ ನೀ ಕೊಟ್ಟ ದಾನ ಹೌದಲ್ರಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಹೌದಲ್ಲಪ್ಪ ಹೌದಲ್ಲ ಜಗತ್ತ ನೀ ಕೊಟ್ಟ ದಾನ ಐತಿ ಏನು ದಾನ ಬೇಡ್ಲಿ ಇಲ್ಲ ಕುಂತಿ ನಿನಗೆ ಹುಟ್ಟಿದಾಗಿನಿಂದ ಸುಖ ಸಿಕ್ಕಿಲ್ಲ ಏನಾದ್ರೂ ಸುಖ ಬೇಕಾಗಿದ್ರೆ ಬೇಡುವ ಅಂತ ಕುಂತಿಗೆ ಯಾವ ಹೇಳಿ ನೋಡು ಕುಂತಿ ಬೇಡ್ತಾವ ಏನಂತ ಬೇಡ ಏನಂತ ಗೊತ್ತೇನ ನಾ ಬೇಡಿದ್ದು ಕೊಡ್ತಾನ ನಂಗೆ ವಚನ ಕೊಡ ಅಂದ್ರು ಆಕಿಗೆ ಅನುಭವ ಆಗಿತ್ರಿ ಎಲ್ಲಿ ಸುಖ ಸಿಕ್ಕೇ ಇಲ್ಲ ಇನ್ ಕಡೆಗೆ ಬಂದಿತ್ರಿ ಅಲ್ಲ ಕುಂತಿ ಹೌದ್ರಿ ನನ್ನ ಜೀವ ಇಟ್ಟು ನಿನ್ನ ಮಕ್ಕಳ ಕಾಪಾಡಿನ ಹೌದಲ್ರಿ ಕಾಪಾಡೋ ಲೆಕ್ಕರೆ ಈಗ ಭರೋಸಿಲ್ಲ ನಿನ್ನ ಮ್ಯಾಲ ಬೇಡಿದುಕೊಳ್ಳಿಲ್ಲ ಅಂದ್ರೆ ಏನು ಮಾಡ್ಲಿ ಏನ್ ಮಾಡಿ ವಚಿರ್ಪಾರಿ ವಚನ ಕೊಡ್ತನ ತಗೊಂತೀನಿ ವಚನ ಕೊಟ್ನಿ ಕೃಷ್ಣ ನನ್ನ ಶರೀರ ಮಣ್ಣಾಗಿ ಹೋಗೋ ತನಕ ಈ ಶರೀರ ಮಣ್ಣಾಗಿ ಹೋಗೋ ತನಕ ಈ ಶರೀರಕ್ಕೆ ಯಾವತ್ತು ಕಷ್ಟನ ಕೊಡುವ ಅಂತ ಬೇಡಿಕೊಂಡ್ರು ನೋಡು
ಎಂತ ಬುದ್ಧಿವಾದ. ಆಕಿ ಬೇಡು ಕಂಡ ನನ್ನ ಕಣ್ಣಾಗ ನೀರು ಬಂದು ನಿನ್ನ ಶರೀರ ಮಣ್ಣಾಗಿ ಹೋಗೋ ತನಕ ಬರೀ ಕಷ್ಟದ ಕೊಡ. ನಿನಗ ಕಷ್ಟನ ಬೇಡ್ಕೊಂಡ್ಲ ಕುಂತಿ, ಬೇಕಾದ ಬೇಡಿದ್ರೆ ಕೊಡ್ತಿದ್ನಿ, ಯಾಕೆ ಎಂತದ ಅಂತ ಕೇಳಿನಿ. ಭಗವಂತ ಸುಖದಾಗ ಇಟ್ಟಂದ್ರೆ ನಿನ್ನ ಮರು ಆಕ್ಕತಿ, ಯಾವತ್ತು ನನಗೆ ಕಷ್ಟ ಕೊಟ್ಟೆ ಅಂದ್ರೆ ನಿನ್ನ ನೆನಪಾಕತಿ, ಅದಕ್ಕೆ ನಿನ್ನ ಮರಿಬಾರ್ದು ಅನ್ನೋ ಸಲುವಾಗಿ ನನಗೆ ಕಷ್ಟ ಕೊಡು ಅಂತ ಬೇಡ್ಕೊಂಡಿ ಅಂದ. ಅದೇ ನಿಮ್ಮ ದ್ಯಾಸ್ನಾಗ ಇರ್ತೀನಿ ಅಂತ ಒಂದು ಹೌದಲ್ಲ ದ್ಯಾಸ ಏನ್ ಬೇಡಬೇಕು ಭಗವಂತ ಏನ್ ಬೇಡ್ಕೊಂಡ್ರಿ ತಿಳಿಸ್ತಾರ. ದ್ಯಾಸದಾಗ ಶಿರ ನಿನ್ನ ಚರಣ ಕೆರಗಲಿ ಹರಿಯೇ, ಚಕ್ಷು ಸದಾ ನಿನ್ನ ನೋಡಲಿ ಹರಿಯೇ, ಕರ್ಣ ಕೀರ್ತನೆಯನ್ನು ಕೇಳಲಿ, ಹಸ್ತಗಳು ನಿನ್ನ ಇಚ್ಛಿಸಲಿ, ಬುದ್ಧಿಯು ನಿನ್ನೋಳು ಬೆರೆತು ಹೋಗಲಿ, ನನ್ನ ಚಿತ್ತವು ನಿನ್ನಲ್ಲಿ ಸ್ಥಿರವಾಗಲಿ, ನಿನ್ನ ಸಂತ ಶರಣರ ಸಂಗ ನನಗಿರಲಿ, ಇಷ್ಟೇ ದಯ ಮಾಡ ಶ್ರೀಹರಿಯೇ, ಇಷ್ಟೇ ದಯ ಮಾಡು ಶ್ರೀಹರಿಯೇ. ಪರಮಾತ್ಮ ನನ್ನ ನಾಲಿಗೆ ನಿನ್ನ ನಾಮಸ್ಮರಣೆ ಮಾಡುವಂಗಾಗಲಿ, ನನ್ನ ಕಣ್ಣ ನಿನ್ನ ನೋಡುವಂಗಾಗಲಿ, ನನ್ನ ಕೈಗಳಿಂದ ಸತ್ಪಾತ್ರಿಗೆ ದಾನ ಮಾಡುವಂಗಾಗಲಿ, ನನ್ನ ಕಾಲುಗಳು ತೀರ್ಥಯಾತ್ರೆ ಮಾಡುವಂತಾಗಲಿ, ಯಾರು ಇನ್ನೊಬ್ರು ಬಂದು ಏನು ಬೇಡಿದ್ರೆ ಕೊಡುವಂಗಾಗಲಿ. ಇಂಥದ್ದನ್ನು ನನಗೆ ಕೊಡ, ದುಡಿಲಾರ್ದ ಏನು ಕೇಳಬಾರ್ದು. ಗೊತ್ತಾತೇನ? ನಾ ಇಲ್ಲಿ ತನಕ ಎಲ್ಲಿ ಹೋಗಿದ್ನಿ, ಇಲ್ಲಿ ತನಕ ಎಲ್ಲಿ ಹೋಗಿದ್ದೆ, ನನಗೆ ಬೇಕಾದ ನನಗೇನು ಬೇಕಾಗತ್ಲ ಅದನ್ನ ಪಡ್ಕೋಬೇಕಂತ ಬೇಕಾದ ಕಡೆ ಹೋಗಿದ್ ನೋಡು. ಅದೇ ಜಾಗ ಯಾವ್ದು ಕೇಳಕತ್ತೀನಿ. ಜಾಗ ನಿನಗೆ ಬೇಕಾಯ್ತು, ನಿಮ್ಮ ಮಗು ಬೇಕಾಗಿತ್ತು, ಅದ್ನೇನು ತಗೊಳಪ್ಪ, ಹಿಂದ್ ಮನೆನ ಕಟ್ಸ್ಕೋಬೇಕಾರ ಅದಾಗಲ್ಲ, ನಿನ್ ಜಾಗ ತಗೊಂಡು ನಾ ಏನ್ ಮಾಡಿ ಹಿಂಗೇನ? ಅಂತೂ ಒಟ್ಟು ನಾ ವಾದದ್ದು ಹೇಳಬೇಕ. ಹೌದ್ರಿ, ಮತ್ತ ಅವಾಗ ಕೇಳಿ ಏನ್ ಹೇಳ, ನೀವ್ ಎಲ್ಲಿ ಹೋಗಿ ಹೇಳ್ರಿ ಅದು ಹೇಳಬೇಕ. ಗುರು ಸೇವಾಕ್ ಹೋಗಿದ್ನಿ ಅಂತ ಗುರುಗಳಂದ್ರೆ ಯಾರು? ಗುರುಗಳಂದ್ರೆ ಯಾರು? ಆವಂತಿ ಅಂತ ಒಂದು ದೇಶದ, ಆವಂತಿ ದೇಶಕ್ಕೆ ಅಧಿಪತಿಗಳಾಗಿರ್ತಕ್ಕಂಥ ಮಹಾಮುನಿಗಳು ಸಾಂದೀಪ ಮುನಿಗಳು. ಸಾಂದೀಪ ಮುನಿಗಳು ನಿಮ್ ಗುರುಗಳು? ಹೌದು. ಅಲ್ಲಿಗೆ ಯಾಕೆ ಹೋಗಿದ್ರಿ? ಸೇವಾ ಮಾಡಕ. ಸೇವಾ ಏನೇನ್ ಮಾಡಿದ್ರಿ ಅದನ್ನು ಹೇಳ್ಬೇಕೇನ? ನಿತ್ಯದಲ್ಲಿ ಗುರುವಿನ ಪೂಜೆಗಾಗಿ ಪತ್ರ ಪುಷ್ಪಗಳನ್ನು ತರಬೇಕಂತ ಒಣಕ್ ಹೋದೆ. ಅದೊಂದು ಸೇವಾನೆ. ಹೌದು. ನಿತ್ಯದೊಳಗ ಜ್ಞಾನದಾಸವ ನಡೀತದ, ಗುರು ವಚನ ಕೇಳಬೇಕಂತ ಕೂತ್ಕೊಂಡೆ. ಅದೊಂದು ಸೇವಾನ. ಅದು ಸೇವಾನ. ಇದು ಅಲ್ಲದ ಗುರುವಿನ ಜಳಕಕ್ಕೆ ನೀರ್ ತರಾಕಂತ ಹೋದೆ. ಅದೊಂದು ಸೇವಾ. ಅದೊಂದು ಸೇವಾನ. ಗುರುವಿಗೆ ಪ್ರಸಾದ ಮಾಡ್ಬೇಕಂತ ತಿಳ್ಕೊಂಡು ಕಟ್ಟಿಗೆ ತರಾಕಂತ ಕಾಡಿ ಹೋದ್ನಿ ಗುಡ್ಡಕ್ಕ. ಹೌದು. ಕಟ್ಟಿಗೆ ಪಟ್ಟಿಗೆ ಎಲ್ಲ ತಂದೇದಿ ನೀನು? ಜನರಿಗೆ ಅಲ್ಲ, ಗುರುಗಳಿಗೆ. ಅದನ್ನ ಇಂತ ಗುರುವಿನ ಸೇವಾ ಮಾಡಿ ಬರ್ಬೇಕಾದ್ರೆ ಹೇಳ್ಯಾಗ್ಯಾರ. ಇಷ್ಟ ಹೇಳ. ಇಷ್ಟ ಯಾಕೆ ಆತಂದ್ರ ಗುರು ಸೇವಾಕ್ ಹೋಗಿದ್ರ ಅಂತ ಹೇಳ. ಬಾಯ ಆಗ್ಲಿ. ಅವರು ಎಲ್ಲ ಹೋಗಲ್ಲ. ಇದೆಲ್ಲ ಸುಳ್ಳು. ಗುರುವಿನ ಸೇವಕ್ ಹೋಗಿದ್ದೆ ಎಲ್ಲ ಸುಳ್ಳನ್ರಿ. ನನಗ ನಾಯಿ ಐತಿನವ, ಗಂಡನ ಮುಂದೆ ಹೆಂಡತಿ ಆಗ್ಲಿ, ಹೆಂಡತಿ ಮುಂದೆ ಗಂಡ ಆಗ್ಲಿ, ಅದಕ್ಕಲ್ಲ 3-4 ಮಕ್ಕಳಾಗ್ಲಿ, ಒಬ್ಬರ ಮುಂದೆ ಒಬ್ಬರು ಸುಳ್ಳು ಹೇಳ್ತಾ ಹೋದ್ರೆ ಪ್ರಪಂಚ ಒಂದು ಸುರಳಿತವಾಗಿ ಸಾಗೋದಿಲ್ಲ. ಇದೇನು ಮಾನವರೊಳಗಿನ ಮಾತು. ನೀವ್ ಯಾರ ತಾಯಿ? ಪ್ರತ್ಯಕ್ಷ ದೇವತೆಗಳಿದ್ದು ಅಪ್ಪನ ಮುಂದೆ ಸುಳ್ಳು ಹೇಳ, ನಿಮ್ ಮುಂದೆ ಅಪ್ಪ ಸುಳ್ಳು ಹೇಳ, ನಿಮ್ಮ ಒಳಗ ಅನ್ನೋದಕ್ಕಲ್ಲ ಇಷ್ಟೆಲ್ಲ ಒಳಗ ಮುಚ್ಚಿಡ ಅಯ್ಯವ ಬರೀ ನನ್ನ ಮುಂದೆ ಹೊರಗಿನ ಗೋಡೆನ ಸಾರಸ. ಏನ್ ಬಂದದ ಹೇಳ್ರಿ. ಬಂದದೇನೋ ಬಂದದೇನೋ ಒಂದು ಪ್ರಿಯ
ಮಾತಾಡ್ತಿ ಹೋರಿ ಏನ ಮೇಲೆ ಮನಸ್ಸು ತಗೋದು ಪೂರ ಏನ್ ಮಾತಾಡ್ತಿ ಅವ ನೀನೇನ್ ಮತ್ತೆ ನಾನ್ ಅನ್ನೋದೇನು ಏನು ನನ್ನ ಮೇಲೆ ಮನಸ್ಸು ತಗೋದು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಏನ್ ಪೂಜಾರಿ ಬೆರಕೆದಾನೆ ನೋಡಕ್ ತಟಗಾಯ್ತ್ರಿ ಬಿರ್ಸದ ನೋಡು ಏನ್ ಮೋನ್ ಮತ್ತೆ ಮನೆಗೆ ಗುರಿ ಇಟ್ಟಿದ್ದ ಚಂದ ಹಿಂಗ್ ತಪ್ಪು ತಪ್ಪಕ ತಪ್ಪ್ರಿ ವಿಚಾರ ಮಾಡಮ್ಮ ವಿಚಾರ ಮಾಡ ಮತ್ತಿನ ಅಲ್ಲಿಗೆ ಹೋಲೆ ತಪ್ಪು ಎಲ್ಲಿದ ನೌಕರಿ ಚಲೋ ಹಚ್ಚಿದೇವ ಯಾಕ ನನಗೆ ಯಾರು ಕರೆದು ನೌಕರಿ ಕೊಟ್ಟಿದ್ದಿಲ್ಲ ಎದಕ್ ಕೊಟ್ಟಿಲ್ಲ ಇಂತ ಒಳ್ಳೆ ಹುಡುಗಗ ಹ್ಮ್ 2 ಲಕ್ಷ ಕೊಡ್ತಾನ 7 ಲಕ್ಷ ಕೊಡ್ತಾನ ಅಂದ್ರು ಅಂದ್ರು ಒಬ್ರು ನೌಕರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ನೀ ಏನು 1 ರೂಪಾಯಿ ತಗೋಲಿಲ್ಲ ಪುಣ್ಯದಕ್ಕೆ ಮತ್ ನೀ ಏನ್ ನೌಕರಿ ನಾ ನಿನ್ನ ಕರೆದು ಕೊಟ್ರ ನೀನಾಗ ನನ್ನ ಮಂದಿರದ ನೌಕರಿ ಮಾಡ್ತಾನ ಅಂತ ಬಂದಿಲ್ಲ ಒಂದು ಆಗ್ತಿದೆ ನೀನಾಗ್ಲ ಮಾಡ್ತೀನಿ ಅಂತ ಕೊಟ್ರಿ ನೌಕರಿ ಅಷ್ಟೇ ರೀ ಆಚೆ ಕಡೆ ಹಿಂದ ಅನ್ನಾರ ಇಷ್ಟ ಅಲ್ಲಿ ಕೇಳೋದು ಇಷ್ಟೇ ಎನ್ನ ಮೇಲೆ ಮನಸ್ಸು ತೆಗೆದು ತಗೋದು ಎನ್ನ ಮೇಲೆ ಮನಸ್ಸು ನಿನ್ನ ಮೇಲೆ ಕಿತ್ಕೊಂಡೆ ಅದನ್ನ ಅವ ಆತಾರ್ರಿ